ಇಂದು ಅರಸೀಕೆರೆ ತಾಲೂಕಿನ ಅಮ್ಮನಹಟ್ಟಿ ಗ್ರಾಮದಲ್ಲಿ ಡಿಎಸ್ಪಿ ಗೋಪಿ, ಸರ್ಕಲ್ ಇನ್ಸ್ಪೆಕ್ಟರ್ ಅರುಣ್, ತಹಶೀಲ್ದಾರ್ ಸಂತೋಷ್, ಶಿರಸ್ದಾರ್ ಶಿವಶಂಕರ್, ಎಚ್ಡಿಸಿಸಿ ಬ್ಯಾಂಕ್ ಸೋಮಶೇಖರ್ ಮತ್ತು ಸಿಬ್ಬಂದಿಗಳ ನೇತೃತ್ವದಲ್ಲಿ ಗಂಗಮಾಳಮ್ಮ ದೇವಿಯ ಉಂಡಿ ಹಣದ ಎಣಿಕೆ ಕಾರ್ಯಕ್ರಮ ನೆರವೇರಿತು. ದಿನ ಉಂಡಿ ಎಣಿಕೆ ಕಾರ್ಯವನ್ನು ಮಾಡಿದ್ದು ಇದರಲ್ಲಿ ಒಟ್ಟಾರೆಯಾಗಿ 31,81,735 ಹಣ ಬಂದಿರ್ತದೆ. ಇದನ್ನು ಡಿಸಿಸಿ ಬ್ಯಾಂಕ್ ಅರಸೀಕೆರೆ ಬ್ರಾಂಚಿಗೆ ಅದನ್ನು ಕಳಿಸಲಾಗಿರ್ತದೆ. ಚಿನ್ನ 14 ಗ್ರಾಮ್ 70 ಮಿಲಿ, ಮಿಶ್ರ ಬಂಗಾರ 32,710 ಮಿಲಿಗ್ರಾಮ್, ಬೆಳ್ಳಿ 15 ಗ್ರಾಮ್ 900 ಮಿಲಿಗ್ರಾಮ್ ಮತ್ತು ಮಿಶ್ರ ಬೆಳ್ಳಿ 170 ಗ್ರಾಮ್ 450 ಮಿಲಿಗ್ರಾಮ್ ಇಷ್ಟು ಒಂದು ಹುಂಡಿಯಿಂದ ಬಂದಿರ್ತದೆ. ಇದನ್ನು ಚಿನ್ನನ ಇಲ್ಲೇ ದೇವಸ್ಥಾನದಲ್ಲಿ ಇಟ್ಕೊಂಡಿರ್ತಾರೆ. ಇದನ್ನು ಹಣವನ್ನು ಡಿಸಿಸಿ ಬ್ಯಾಂಕಿನ ಒಂದು ಶ್ರೀ ಗಂಗಮಾಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿ ಟ್ರಸ್ಟಿಗೆ ಅದಕ್ಕೆ ಅದನ್ನು ಕಳಿಸಲಾಗಿರುತ್ತೆ. ಬ್ಯಾಂಕಿನ ಶಾಖೆಯವರು ಅದನ್ನು ಸ್ಟೇಟ್ಮೆಂಟನ್ನು ಡೆಪಾಸಿಟ್ ಮಾಡಿ ಸ್ಟೇಟ್ಮೆಂಟನ್ನು ಕೊಡಬೇಕು. ಸೊ ಇಲ್ಲಿಗೆ ಶಾಂತಿಯುತವಾಗಿ ಮುಗಿರ್ತದೆ. ಶಾಂತಿಯುತವಾಗಿ ನಮ್ಮ ಒಂದು ಪೂಜಾ ಕಾರ್ಯಗಳನ್ನು ನಡೆಸಿಕೊಂಡು ಹೋಗ್ತಾರೆ. ನಮಸ್ಕಾರ ಸ್ನೇಹಿತರೆ. ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶದ ಮೇರೆಗೆ ನಮಗೆ ಎಲ್ಲ ಅಧಿಕಾರಿಗಳು ಸಹಕಾರ ಕೊಟ್ಟು ಉಚ್ಚ ನ್ಯಾಯಾಲಯದ ಒಂದು ಏನು ಆದೇಶನ ಪಾಲಿಸಿ ನಮಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಉಂಡಿ ಹಣವನ್ನು ನಾವು ಬ್ಯಾಂಕಿಗೆ ಕಳಿಸೋದಕ್ಕೆ, ಬ್ಯಾಂಕಲ್ಲಿ ಜಮಾ ಮಾಡೋದಕ್ಕೆ ಎಲ್ಲ ರೀತಿ ಉಚ್ಚ ನ್ಯಾಯಾಲಯನ ಆದೇಶನ ಪಾಲನೆ ಮಾಡಿರುವ ಎಲ್ಲ ಅಧಿಕಾರಿಗಳಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ 19-20ನೇ ತಾರೀಕು ನಮ್ಮ ಜಾತ್ರೆ ಇರೋದ್ರಿಂದ ಎಲ್ಲ ಜಾತ್ರೆ ಮಾಡ್ತೀವಿ. ಅದ್ದೂರಿ ಜಾತ್ರೆ ನಡೆಯುತ್ತೆ. ಎಲ್ಲ ಭಕ್ತರು ಸಹಕರಿಸ್ಬೇಕು. ಪೊಲೀಸ್ ಇಲಾಖೆಯವರು ಹೆಚ್ಚು ಭದ್ರತೆ ಕೊಟ್ಟು ಜಾತ್ರೆ ಮಾಡಿಸೋಕ್ಕೂ ಕೂಡ ರಾಜ್ಯ ಹೈಕೋರ್ಟು ನಮಗೆ ಆದೇಶನ ಎಲ್ಲ ಇಲಾಖೆಯವ್ರಿಗೂ ಮಾಡಿದೆ. ಅವರು ಎಲ್ಲ ಇಲಾಖೆಯವರು ಸಹಕರಿಸ್ತಾರೆ. ಇವತ್ತು ಅದೇ ರೀತಿ ನಮಗೆ ಎಲ್ಲ ರೀತಿ ಸಹಕರಿಸಿ ನಮ್ಮ ಉಂಡಿ ಹಣವನ್ನು ಎಲ್ಲ ರೀತಿ ಕೌಂಟ್ ಮಾಡಿ ಬ್ಯಾಂಕಿಗೆ ಹಾಕಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳು ಕೂಡ ನಮ್ಮ ಜಾತ್ರೆಗೆ ಎಲ್ಲ ರೀತಿ ಸಹಕಾರನ ಇಲಾಖೆಯವರು ಎಲ್ಲ ಅಧಿಕಾರಿಗಳು ಕೊಡ್ತಾರೆ. ಅವರ ನೇತೃತ್ವದಲ್ಲಿ, ಟ್ರಸ್ಟಿನ ಅಧ್ಯಕ್ಷರಾದ ಗಂಗಣ್ಣ ಅವರ ನೇತೃತ್ವದಲ್ಲಿ, ಗೌಡರ ನೇತೃತ್ವದಲ್ಲಿ ಊರಿನ ಸಂಪ್ರದಾಯದ ಪ್ರಕಾರ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಎಲ್ಲ ಭಕ್ತರು ಆಗಮಿಸಬೇಕು. ಮುಂದೆ ನಮ್ಮ ಕಾರ್ಯದರ್ಶಿ ಒಂದೆರಡು ಮಾತಾಡ್ತಾರೆ, ಆಮೇಲೆ ಅಧ್ಯಕ್ಷರು ಮಾತಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶ್ರೀ ಗಂಗಾಮಾಳಿಕಾ ದೇವಿಯವರ ಪಾದಕ್ಕೆ ನಮಸ್ಕರಿಸ್ತಾ, ಈ ದಿನ ಏನು ದೇವಿಯವರ ಜಾತ್ರೆ ಬಗ್ಗೆ ಗೊಂದಲ ಇತ್ತು ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ತೆರೆ ಎಳೆದಿದೆ. ಉಚ್ಚ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಧಿಕಾರಿಗಳು, ಸರ್ಕಲ್ ಇನ್ಸ್ಪೆಕ್ಟರ್, DSP ಸರು ಎಲ್ಲ ಅಧಿಕಾರಿಗಳು ಕೂಡ ಸಹಕರಿಸಿ ಇವತ್ತು ಹುಂಡಿಯನ್ನು ಹೊಡೆದು ತೆರೆಸಿ DCC ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸಿದ್ವಿ. ಅದೇ ಥರ ಜಾತ್ರೆ ಮಾಡೋಕ್ಕೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ಜಾತ್ರೆಯನ್ನು ಸಂತೋಷವಾಗಿ ಎಲ್ಲರೂ ಕೂಡ ಶಾಂತಿಯುತ ಮಾಡ್ತೀವಿ. ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಮ್ಮನವ್ರ ಜಾತ್ರೆಗೆ ಬಂದು ಭಾಗವಹಿಸಬೇಕು. ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಯಾವುದೇ ಗೊಂದಲ ಇಲ್ಲ ಜಾತ್ರೆ ಬಗ್ಗೆ. ಯಾವುದೇ ಹಣ ಅರಿಕೆ ಯಾವುದೇ ಇದ್ದರೂ ಕೂಡ ಹುಂಡಿಯಲ್ಲಿ ಹಾಕಬೇಕು. ಯಾವ ವ್ಯಕ್ತಿ ಕೈಲೂ ನೀಡಬಾರ್ದು ಅಂತ ಈ ಟ್ರಸ್ಟಿನ ಮೂಲಕ ಕೇಳ್ಕೊತಾ ಇದ್ದೀವಿ. ಅಧ್ಯಕ್ಷರು ಮಾತಾಡ್ತಾರೆ. ಡೇಟು ವಾರ. ಶ್ರೀ ಗಂಗಮಾಳಿಕಾ ದೇವಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಈ ದೇವಿಯವರ ಜಾತ್ರೆಗೆ ನ್ಯಾಯಾಲಯ ಮತ್ತು ತಹಸೀಲ್ದಾರ್ರವರು ಮತ್ತು ಪೊಲೀಸ್ ಇಲಾಖೆಯವರು ಜಾತ್ರೆ ನಡೆಸಬೇಕು ಅಂತ ಹೇಳಿ ಆದೇಶ ಕೊಟ್ಟು ಬಂದು ಎಲ್ಲ ಕೆಲಸನೂ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅಧ್ಯಕ್ಷರೇ ಮಾತಾಡ್ರಿ ಜಾತ್ರೆ ಬಗ್ಗೆ ಮುಂದೆ 19-20